ಬಲ್ಲವ ನೀನು ಸರ್ವಜ್ಞ ನೀನು ಇಲ್ಲವೇ ನಿನಗೆ
ಜನಕ ಏನು ಏನು ಸೃಷ್ಟಿ ಮಾಡಿದ್ದೀರಾ, ನನಗೆ ಉದ್ಯೋಗವನ್ನು ಕೂಡ ಕರುಣಿಸಿದ್ದೀರಾ. ಹೌದಾ? ವಿದ್ಯಾಧಿಪತಿ ಶಾರದೆ ನಾನೇ ಆಗಿದ್ದೇನೆ. ಆದರೆ ಈ ಹಿಂದಿನದ್ದು ಅನುಭವ ಬೇರೆ ಇತ್ತು. ಹೌದು. ಈಗ ಆಗುವಂತಹ ಅನುಭವ ಬೇರೆ ಆಗಿರೋದಿಲ್ಲ. ಅಂದ್ರೆ ಏನು ಅಂತ ಆಲೋಚನೆ, ಓಹೋ, ಏನು ಆಗ್ತಾ ಉಂಟಂತ ಗೊತ್ತಾಗ್ತಾ ಇಲ್ಲ. ಒಮ್ಮೊಮ್ಮೆ ಬಿಸಿಯಾದಂತಹ ಅನುಭವ, ಓಹೋ, ಇನ್ನೊಮ್ಮೆ ತಂಪಿನ ಅನುಭವ. ಸರಿ ಸರಿ. ಏನೋ ಒಂದು ಬೇಕು 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 ಎಂಬಂತ ಆ ಆಸೆ ಒಳಗಿಂದ ಮೂಡುತ್ತಾ ಇದೆ. ಓಹೋ, ಯಾಕೆ ಎಂಬುದಾಗಿ ನನ್ನಲ್ಲೇ ಯೋಚನೆ ಮಾಡಿದೆ. ಏನು ಅರ್ಥ ಆಗಲಿಲ್ಲ. ಓಹೋ, ಆದರೂ ಅದೇ ಸಮಯಕ್ಕೆ ನೀವು ಕೂಡ ಅದನ್ನೇ ಆಡುತ್ತಾ ಇದ್ದೀರಿ. ನನಗೂ ಒಂದು ರೀತಿಯಾದಂತಹ ಆಲೋಚನೆ. ಹೌದು. ಇಷ್ಟರವರೆಗೆ ಜನಕ ನೀವು ಎಂಬುದಾಗಿ ಛೇ ಛೇ. ನಾನು ತಿಳಿದುಕೊಂಡವನು. ಹೌದೌದು. ಆದರೆ ಈಗ ನೀವು ಆಡುವಂತಹ ಮಾತನ್ನು ಕೇಳಿದಾಗ ನಿಮಗೆ ಯಾವ ರೀತಿಯಲ್ಲಿ ನಾನು ಏನನ್ನು ಕರೆಯಬೇಕು ಅರ್ಥ ಆಗುತ್ತಾ ಇಲ್ಲ. ಆದರೂ ಒಂದು ಮಾತನ್ನ ಆಡಿದ್ದೇನೆ. ವಾಣಿ, ನಿನ್ನಲ್ಲಿ ಬದಲಾವಣೆಗಳನ್ನು ಕಾಣುತ್ತಾ ಇದ್ದೀನಿ. ಹೌದು. ಈ ಬದಲಾವಣೆಯಲ್ಲಿ ಏನು ನಿನಗೆ ಆಗುತ್ತಾ ಉಂಟು, ಏನು ಅನುಭವ, ಏನು ಬೇಕು ಎಂಬುದಾಗಿ ಆಗುತ್ತಾ ಇದೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀನಿ. ನೋಡಿ ಅಂತ ಪ್ರಾಯ ಪ್ರಬುದ್ಧೆಯಾಗಿ ಬೆಳೆದು